ಹರಿಯಾಣ ರಾಜಕೀಯದಲ್ಲಿ ಭಾರಿ ಸಂಚಲನ. ಬಿಜೆಪಿ ಜೆಜೆಪಿ ಮೈತ್ರಿಯಲ್ಲಿ ಬಿರುಕು ಹಿನ್ನೆಲೆ ಈ ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರವಾಗಿ ಎರಡೂ ಪಕ್ಷಗಳ ನಡುವೆ ಒಂದಷ್ಟು ಅಸಮಾಧಾನ ಇದೆ. ಆ ಕಾರಣಕ್ಕೆ ಈಗ ಒಂದಷ್ಟು ರಾಜಕೀಯ ಸಂಚಲನ ಅಲ್ಲಿ ನಡೀತಾ ಇದೆ. ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಜೆಜೆಪಿ ಬಿಜೆಪಿ ನಡುವೆ ಒಂದು ಒಪ್ಪಂದಕ್ಕೆ ಬಂದಿಲ್ಲ. ಸಿಎಂ ಸ್ಥಾನಕ್ಕೆ ಖಟ್ಟರ್ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಹರಿಯಾಣದ ಎಲ್ಲಾ ಸಚಿವರು ಕೂಡ ರಾಜೀನಾಮೆ ಸಲ್ಲಿಸಬಹುದು. ಶೀಘ್ರ ರಾಜ್ಯಪಾಲರನ್ನ ಭೇಟಿಯಾಗಿ ಖಟ್ಟರ್ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಇದೆ. ಇದು ಹರಿಯಾಣ ರಾಜಕೀಯದಲ್ಲಿ ಈಗ ಭಾರಿ ಸಂಚಲನ ಉಂಟಾಗ್ತಾ ಇದೆ. ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಲೋಕಸಭಾ ಟಿಕೆಟ್ ಸಂಬಂಧಪಟ್ಟ ಹಾಗೆ ಈಗ ಅಸಮಾಧಾನ ಇದೆ. ಈ ಹೇಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೈತ್ರಿ ಮಾಡ್ಕೊಂಡಿದೆ ಬಿಜೆಪಿ, ಇಲ್ಲಿ ಜೆಜೆಪಿಯ ಜೊತೆಗೆ ಮೈತ್ರಿ ಇದೆ. ಆದರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲ ಇರುವಂತಹ ಕಾರಣ ಬಿಜೆಪಿಯ ಜೊತೆಗಿನ ಅಲಯನ್ಸ್ ಏನಿದೆ ಅದನ್ನ ಎಂಡ್ ಮಾಡಬಹುದು. ಸದ್ಯಕ್ಕೆ ಆ ಒಂದು ಮೈತ್ರಿಗೆ ಇತಿಶ್ರೀ ಹಾಡುವಂತ ಸಾಧ್ಯತೆ ಇದೆ ಅಂತ ಜನನಾಯಕ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜನತಾ ಪಾರ್ಟಿ ಜೆಜೆಪಿ ಈಗ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಬಂಡಾರು ದತ್ತಾತ್ರೇಯ ಅವರನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ. ಖಟ್ಟರ್ ಸಿಎಂ ಸ್ಥಾನಕ್ಕೆ ಈಗ ಖಟ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಏನು ಮೈತ್ರಿ ಇತ್ತು ಜೆಜೆಪಿ ಮತ್ತು ಬಿಜೆಪಿಯದ್ದು, ಅದಕ್ಕೆ ಈಗ ಬ್ರೇಕ್ ಹಾಕುವಂಥದ್ದು. ಯಾಕಂದ್ರೆ ಖಟ್ಟರ್ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಜನನಾಯಕ್ ಜನತಾ ಪಾರ್ಟಿಯ ಮನೋಹರ್ ಲಾಲ್ ಖಟ್ಟರ್ ಈಗ ರಾಜೀನಾಮೆ ಸಲ್ಲಿಸಿದ್ದಾರೆ ಅಧಿಕೃತವಾಗಿ. ಸೊ ಅಲ್ಲಿನ ಗವರ್ನರ್ ಬಂಡಾರು ದತ್ತಾತ್ರೇಯ ಅವರ ಭೇಟಿಯಾಗಿ ಅಲ್ಲಿ ಸಬ್ಮಿಷನ್ ಮಾಡುವಂಥದ್ದಿತ್ತು. ಇದೀಗ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅನ್ನೋದು. ಈಗ ಒಂದಷ್ಟು ಪಕ್ಷೇತರ ಅಭ್ಯರ್ಥಿಗಳು ಅಂದರೆ MLAಗಳು ಕೂಡ ಅಲ್ಲಿದ್ದಾರೆ. ಸೊ ಬಿಜೆಪಿ ಗೌರ್ಮೆಂಟ್ ಹೇಗೆ ಅಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಅನ್ನೋದು. ಸೊ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಹರಿಯಾಣ ರಾಜಕಾರಣದಲ್ಲಿ ಈ ಲೋಕಸಭೆ ಟಿಕೆಟ್ ವಿಚಾರವಾಗಿ ಗೊಂದಲ ಇತ್ತು. ಸೊ ಏನು ನಿರ್ಧಾರ ಕೈಗೊಂಡಿದ್ದಾರೆ ಖಟ್ಟರ್? ಈಗ ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನೋ ಅಪ್ಡೇಟ್. ಹೌದು ಅವಿನಾಶ್, ಹರಿಯಾಣ ರಾಜಕೀಯದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಎದ್ದಿರುವಂತಹದ್ದು. ಹರಿಯಾಣದಲ್ಲಿ ಲೋಕಸಭೆ ಚುನಾವಣೆ ಹೊಸ್ತಿನಲ್ಲಿ ಈ ತರದೊಂದು ಹರಿಯಾಣ ಸರ್ಕಾರದಲ್ಲಿ ಈ ತರದ ಬಿರುಕು ಮೂಡುತ್ತೆ ಅನ್ನುವಂಥದ್ದು ಕಾರಣ ಮುಖ್ಯವಾಗಿ ಲೋಕಸಭೆ ಚುನಾವಣೆಯಲ್ಲಿ ಸೀಟು ಹಂಚಿಕೆಯ ವಿಚಾರವಾಗಿ JMM ಪಕ್ಷ ಹಾಗೂ ಅದ್ರ ಜೊತೆಗೆ ಇರ್ತಕ್ಕಂತಹ ಬಿಜೆಪಿ ಮೈತ್ರಿ ಮಾಡಿಕೊಂಡು ದುಷ್ಯಂತ್ ಚೌಟಾಲಾ ಅವರ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ನಡೆಸ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸೀಟು ಹಂಚಿಕೆಯಲ್ಲಿ ಆಗಿರ್ತಕ್ಕಂತಹ ಗೊಂದಲದಲ್ಲಿ ದುಷ್ಯಂತ್ ಚೌಟಾಲಾ ಪಾರ್ಟಿ ಏನಿದೆ ಇವರೇ ರಾಜೀನಾಮೆಯನ್ನ ಕೊಡ್ತಾರೆ, ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಕಳೆದುಕೊಳ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಈಗ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಹರಿಯಾಣ ಸಿಎಂ ಇವರೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರೀಗ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಮುಖ್ಯವಾಗಿ ಈ ದುಷ್ಯಂತ್ ಚೌಟಾಲಾ ಪಾರ್ಟಿ ಪಕ್ಷದ ನಾಯಕರುಗಳೇಂದ್ರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸೀಟು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು. ಅದಕ್ಕೆ ಬಿಜೆಪಿ ನಾಯಕರು ಒಪ್ಪಿರ್ಲಿಲ್ಲ. ಮತ್ತೆ ಮುಸುಕಿನ ಗುದ್ದಾಟ ಎರಡೂ ಪಕ್ಷಗಳ ನಡುವೆ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ದುಷ್ಯಂತ್ ಚೌಟಾಲಾ ಪಕ್ಷದವರೇ ಬಿಜೆಪಿಯ ಮೈತ್ರಿಯನ್ನ ತೊರೀತಾರೆ, ಬಿಜೆಪಿಯಿಂದ ಹೊರ ನಡೀತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಸಿಎಂ ಆಗಿರ್ತಕ್ಕಂತಹ ಮನೋಹರ್ ಲಾಲ್ ಖಟ್ಟರ್ ಅವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹರಿಯಾಣ ರಾಜಕೀಯದಲ್ಲಿ ಭಾರಿ ದೊಡ್ಡ ಬಿರುಗಾಳಿ ಬೀಸಿದಂತಾಗಿದೆ ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಹರೀಶ್.